ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ಇವರು ಕಟ್ಟಿದ್ರು, ಅದು ಹಿಂಗೆ ಬತ್ತು, ಇಷ್ಟನೇಶ್ವರ ಹಿಂಗಾಯಿತು ಅದು ಕತೆ ಹೇಳೋಂತಹ ಮಹಾನ್ ನಾಯಕರು ವಿಜೇಂದ್ರ ಸುತ್ತಮುತ್ತಲು ಅಂಥವ್ರು ಅದಾರ ನೋಡಿದ್ರಲ್ಲ. ಒಂದರೆ ಜನಪ್ರಿಯ ನಾಯಕರದಾರ ಅವ್ನ ಸುತ್ತಮುತ್ತಲು. ಅವ್ನು ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೋ ಗೊತ್ತಿಲ್ಲ. ಸರಿಗ ಆರ್ ಎಸ್ ಎಸ್ ನಾಯಕರು ಗೆದ್ದವ್ರು ಯಾವ್ದಾರಲ್ರಿ ವಿಲಿಂಗ್ ಅಂದ್ರೆ ವಿಶ್ವಾಸ ಜೊತೆಗೆ. ಯಾಕಂದ್ರೆ ನಿನ್ನೆ ಕುಮಾರ್ ಬಂಗಾರಪ್ಪ ಇದು ಹೇಳ್ತಾರೆ ಏನಂತಂದ್ರೆ ಪಕ್ಷ ಹೇಗಿರುತ್ತೆ ಅದು ಹೇಳೇ ಆ ಡೈಲಾಗ್ ಕಾಮನ್ ಐತಿ ದೇಶನಾಗ. ಹೈಕಮಾಂಡ್ಗೆ ತಲೆಬಾಗಿದ್ದೇವೆ, ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ನಾಳೆ ಅವ್ರು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬೇರೆ ಪಾರ್ಟಿಗೆ ಹೋಗ್ತಾರಲ್ವ. ಎಷ್ಟು ಮಂದಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಟಿಕೆಟ್ ಯಾರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ. ಅವನಿಗೆ ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಸಿಗೆ ಸೇರ್ಪಡೆ, ಇಂದು BJPಗೆ ಸೇರ್ಪಡೆ. ಕುಮಾರಸ್ವಾಮಿಯವರ 20 ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು JDS ಸೇರ್ಪಡೆ. ಇದು ಎಲ್ಲ ಕಾಮನ್ ಅದಾವೆ. RSS ಏನಾದರೂ ವೀಕ್ ಆಗಿದೆ ಕರ್ನಾಟಕದಲ್ಲಿ ಅಂತ? ಯಾಕಂದರೆ ಯತ್ನಾಳ್ ಅವ್ರ ಬೆನ್ನಿಗೆ ನಿಲ್ಲುವಂಥ RSS ಎಲ್ಲೇ ಒಂದು ಕಡೆ ಈ ವಿಚಾರದಲ್ಲಿ ಏನೊಂದು RSS ಎಂದು ವೀಕ್ ಆಗೋದಿಲ್ಲ ರೀ. ಹೌದಾ? ವಚನ ಭ್ರಷ್ಟರಿದ್ದಾರೆ ಅಂತ ಯಾರೇ BJPಯಲ್ಲಿ ಇರೋರೆಲ್ಲ ವಚನ ಭ್ರಷ್ಟರು ಅಂತೀರ. ನಾವ್ಯಾಕೆ ಹೇಳಕ್ಕೆ ಹೋಗ್ರಿ, ನೀವು ಅಂತೀರಿ. ನೀವು ಮಾಧ್ಯಮದವ್ರು ಏನಾರು ಅನ್ಕೋತ್ಕೊಂಡ್ರಿ, ನನ್ನ ಬಾಯಿಂದ ಹೇಳಿದ್ರತ್ತ ನೀವು ಅನ್ಸಲಕ್ಕೆ ಹೋಗ್ಬಾರ್ದು. ರಾಜ್ಯ ಪ್ರವಾಸ ಆರಂಭ ಆಗಿದೆ ಸರ್, ಇನ್ನು ಮತ್ತೆ ಪ್ರತ್ಯೇಕವಾಗಿ ಇನ್ನೊಂದ್ಸತಿ ಏನಾದ್ರು ಮಾಡ್ತೀರಾ? ಈಗಂತೂ ಇದು ರಾಜ್ಯ ಪ್ರವಾಸನೇ ಅಲ್ರಿ. ಈ ಅಭಿಪ್ರಾಯ ತೊಗೊಳಕತ್ತೀವಿ. ನೀನು ಹುಬ್ಳ್ಯಾಗ ನೋಡ್ರಿ 20-25 ಸಾವಿರ ಜನ ಸೇರಿದ್ರು. ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆನೇ ಎಸ್ ಹತ್ತು. ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದು ಕೂತಿದ್ದ ರಾಜ್ಯದ್ದು. ಆ ವಾತಾವರಣ ನೋಡೋದ, ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ, ಏನು ವಾಸ್ತವ ಏನೈತೆ ಕರ್ನಾಟಕದ ಹೇಳಿ. ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ BJP ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತೆಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರು ಅದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನ ನಾನು ಹಾಕಿದ ಸವಾಲು ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗೀನಿ ಅಂದೆ, ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ವಾಲ್ಮೀಕಿ ಇದೆ ನಮ್ಮ ಇದರಲ್ಲಿ ಮೂಡಾದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟೋದ್ರೊಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂದರು. ಎಲ್ಲಿದೆ ರಾಜೀನಾಮೆ? ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ, ಅವ್ರ ಹೆಂಡರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನಿ, ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ. ಯಾವ ಹಂದಿ ನಿಮ್ಗೆ ಹೇಳಿದ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ ಮಾಡ್ತೀವಿ ಅಂತ ಹೇಳಿ ಹೋರಾಟ ಬಿಟ್ಟು ಬರ್ರಿ ಅಂತ ಹೇಳಿ. ನನಗೆ ಅವಶ್ಯ ಇಲ್ರಿ. ಮಂತ್ರಿಯಾಗಿ ಏನು ಮಾಡಂಗದೀರಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದರೆ ಏನು ಸುಮ್ಮ ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಎತ್ತಿದ್ರು. ಎಷ್ಟು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ಅದೇನು ಅವಶ್ಯನೂ ಇಲ್ಲ. ಅಷ್ಟು ಗೌರವ ಕಟ್ಕೊಂಡು ಅದು ಮಂತ್ರಿಯಾಗಿ ಒಂದಿಟ್ಟು ಲೂಟಿ ಮಾಡಿ ನಮಗೇನು ಅಷ್ಟು ಪಂಚಮಸಾಲಿ ಶ್ರೀಗಳು ನಿಮ್ಮ ಪರವಾಗಿ ಮಾತಾಡಿದ್ದಕ್ಕೆ ಏನು ತಪ್ಪೇನಾಯ್ತು? ಯಾವ್ರಿ ಅವ ತೆಗ್ಯಾವ?
ನಾವು ಒರಿಜಿನಲ್ ಪಂಜಾಬ್ ಸಲ ನಾವು ಸಂಘಟನೆ ನಮ್ಮ ನಿನ್ನೆ ತಂದೆಯವರೆಲ್ಲ ಹುಬ್ಬಳ್ಳಿಯಲ್ಲಿ ಕೂಡಿ ಸಭೆ ಕಟ್ಟಿದ್ದು. ಕೂಡ ಆಗಿದೆ ಸರ್. ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೇವೆ, ಹೇಳದಿದ್ರೆ ನಾವು ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ. ತಗೋತೇಳ್ರಿ ಆ ಮಗ ಬೇಡ ನಾನು ಅವ್ರು ಹಿಂದಿದ್ದರೆ ಯಾರು ಇದ್ದರೂ ತಗೋಬೇಕಲ್ಲ. 2022 ಇವರೆಲ್ಲ ಇಲ್ಲಿ ಹುಟ್ಟಿದಂಥ ಪುಣ್ಯ ಭೂಮಿ ಬೆಳಗಾವಿ ಜಿಲ್ಲೆ. ಅದಕ್ಕೆ ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿದಿಂದ. ಹಾ. ಮೊದಲನೇದ್ದು ಭಿನ್ನ ಮಾತೆ ನೀವು ಅಂತೀರಿ, ನಾವು ಪಕ್ಷ ನಿಷ್ಠಾವಂತರು ಬೆಳಗಾವಿಯಲ್ಲೇ ಸಭೆ ಮಾಡಿದ್ವಿ. ಓಕೆ. ಹಾಂ ರಮೇಶ್ ಜಾರಕಿಹೊಳಿ ಅವರು ನಾವು ಎಲ್ಲರೂ ಇಲ್ಲೇ ಸಭೆ ಮಾಡಿನೇ ಹಾಂ ನಾವು ಯಶಸ್ವಿ ಆದ್ವಿ. ಉಚ್ಚಾಟನೆ ಮಾಡಿರ್ಬೋದು, ಇನ್ನು ಅವ್ರು ಸ್ವಲ್ಪ ದಿವ್ಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ ಜನರಿಂದ. ಓಕೆ. ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಟ್ಸ್ಕೊಂಡಿರ್ಬೋದು, ಆದ್ರೆ ಜನ ತಲೆ ಮ್ಯಾಗ ಕುಟ್ಸ್ಕೋಬೇಕಲ್ಲ. ಅಲ್ಲ, ಮಹಾರಾಷ್ಟ್ರದ ಬಿಜೆಪಿ ಒಂದು ಮುಖಂಡರು ಹೇಳೋ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಹಾಗೆ ಅಂತೇಳಿ ಇಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ. ನಾವಂತೂ ಈ ಕುಟುಂಬದಿಂದ ಬಿ ಜೆ ಪಿ ಹೊರಗೆ ಬರುತ್ತಾನ ನಾವು ಬರೋದಿಲ್ಲ ಬಿ ಜೆ ಪಿಗೆ. ಎಲ್ಲಿಯೇನು ಕೆಲಸ ಐತಿ? ಹಾಂ ಇನ್ನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ಕೆ ಬರ್ಬೇಕೇನು? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈ ಚಲಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿಂದ ನಾವು ಮೇಯದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳ್ ಅವರ ಪರವಾಗಿ. ನೋಡ್ಬೇಕು ನಾ ಏನೇನು ಆಗ್ತೈತೆ ನೋಡ್ಬೇಕು. ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿಲ್ಲ. ಹಾಂ ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ. ಚುನಾವಣೆ ಬರಲಿ. ಸರಿ. ಪರವಾಗಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.